ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ. ಇವತ್ತಿನ ಈ ಮಿನಿ ವ್ಲಾಗಲ್ಲಿ ನನ್ನದು ಆ್ಯನ್ಯುವಲ್ ಡೇ ಆಗಿತ್ತಲ್ವ, ಅದನ್ನು ನಾನು ಮಿನಿ ವ್ಲಾಗ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಇದು ಫುಲ್ ವಿಡಿಯೋನ ಇದರಲ್ಲಿ ಶೇರ್ ಮಾಡ್ತೀನಿ. ಯಾವ ಥರ ಇತ್ತು ಹೆಂಗೆ ಅಂತ ಅನ್ನೋದನ್ನ ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ನಮ್ಮ ಅತ್ತೆ ನನ್ನ ರಕ್ಷಿ 3 ಜನನೂ ಹೋಗಿದ್ರು, ಯಾಕೆಂದರೆ ಅವನಿಗೆ ಡ್ಯಾನ್ಸ್ಗೆ ರೆಡಿ ಮಾಡಬೇಕಲ್ವ. ನಾವು ಸ್ವಲ್ಪ ಲೇಟಾಗೆ ಹೋಗಿದ್ದು. ಇವಾಗ ಹಾಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆಲ್ರೆಡಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಇವ್ರು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು, ಎಲ್ಲಿ ಅವ್ನ ಪ್ರೋಗ್ರಾಮ್ ಮುಗ್ದೋಗ್ಬಿಡುತ್ತೋ ಅಂತ. ಅವನು ಮನೆಯಿಂದನೇ ಹೇಳ್ತಾ ಇದ್ದ, ನಾನು ಡ್ಯಾನ್ಸ್ ಮಾಡಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಡ್ಯಾನ್ಸ್ ಮಾಡಿದನ ಇಲ್ವಾ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ. ನಾವು ಆಲ್ರೆಡಿ ಹೋಗೋಷ್ಟೊತ್ತಿಗೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೀಟ್ ಇಟ್ಕೊಂಡಿದ್ರು, ಹಂಗಾಗಿ ನಾವ್ ಇವಾಗ ಹೋಗಿ ಕುತ್ಕೊಂತಾ ಇದೀವಿ. ನೋಡ್ತಾ ಹೋಗೋಣ ಒಂದೊಂದೇ ಪ್ರೋಗ್ರಾಮ್ಸ್ ನ ಯಾವ ತರ ಇತ್ತು ಏನು ಅಂತ. ಸ್ವಲ್ಪ ಗ್ಲಿಮ್ಸ್ ಮಾತ್ರ ಹಾಕ್ತೀನಿ, ಫುಲ್ ಆಗಿ ಹಾಕಲ್ಲ. ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅವರೆಷ್ಟು ಕ್ಯೂಟ್ ಆಗಿ, ಎಷ್ಟು ಕ್ಯೂಟ್ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತ. ಒಂದೊಂದು ಮಕ್ಕಳು ಕೂಡ ಒಂದೊಂದು ಥರ ವಿಭಿನ್ನ ಡ್ರೆಸ್ ಹಾಕ್ಕೊಂಡು ಆ ಸ್ಟೇಜ್ ಮೇಲೆ ಬಂದು ಅಷ್ಟು ಧೈರ್ಯವಾಗಿ ಡ್ಯಾನ್ಸ್ ಮಾಡೋದಾಗಿರ್ಬೋದು. ಪ್ರತಿಯೊಂದು ಕ್ಯೂಟ್ ಮೊಮೆಂಟು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. That's Maharashtra. Please give a big round of applause. Okay, what is the name of the largest ocean in the world? Give a big round of applause. That's the Pacific Ocean. All the kids, what is the answer? Very nice, but he gave it first. So let's give you only the kids one chance now, okay? Only kids, no adults, okay? Which is the longest river in the world and in India? River in the world. World. Nile. Okay, I'll give Nile for you and Ganga for you, okay? Not you, this lady, okay? Give a big round of applause. The longest river in the world is Nile, and in the country is Ganga. So ladies and gentlemen, that's how we should be knowing a little bit of the facts. I'll come back with a little bit of fun as well next. But before that, we have a very cute little performance by our kids again. That's called the hand clap song, okay? Are you all ready? ನೀವು ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಇರೋ ಮಗುನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಪಾಪ ಆ ಮಗು ಅಳ್ಕೊಂತ ನಿಂತೈತೆ. ಆ ಸ್ಟೇಜ್ ಮೇಲೆ ಬಂದು ಅಷ್ಟು ಜನನ ನೋಡಿದಾಗ ನಾವ್ ಹೋಗಿ ನಿಂತ್ಕೊಂಡು ಮಾತಾಡಕ್ಕೆ ಎಷ್ಟು ಎದುರುತ್ತೀವಿ ಅಂತ. ಚಿಕ್ಕ ಮಕ್ಳು ಅಷ್ಟು ಧೈರ್ಯವಾಗಿ ಅಲ್ಲಿ ನಿಂತಿದಾರಲ್ವಾ, ಅದಕ್ಕೇನೆ ಖುಷಿ ಪಡ್ಬೇಕು ನಾವು. ಕೆಲವೊಂದ್ ಮಕ್ಳು ನಿಂತ್ಕೊಂಡ್ರು ಡ್ಯಾನ್ಸ್ ಮಾಡಿಲ್ಲ, ಕೆಲವೊಂದ್ ಮಕ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದು ಸ್ಟೇಜ್ ಫಿಯರ್ ಅನ್ನೋದು ಹೊಟ್ಟೋಗ್ಬೇಕನ್ನೋದ ಈ ಲೆವೆಲ್ ಇಂದಾನೆ ಅವರು ಕಲಿಸ್ತಾ ಇದ್ದಾರೆ. ಇದು ಒಂದು ಬೆಸ್ಟ್ ಆಪರ್ಚುನಿಟಿ. ನನ್ನನ್ನು ಮನೆಯಲ್ಲಿ ನನ್ನ ಹತ್ರ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡಿದ್ದು ಇದೇ ಸಾಂಗ್ಗೆ. ಬಟ್ ಸ್ಟೇಜ್ ಮೇಲೆ ಅವನು ಬಂದಿಲ್ಲ. ಹೆಸರು ಕೂಡ ಕರೆದ್ರು, ಬಟ್ ಅದು ಬೇರೆ ಮಗು ಹೆಸರಾಗಿರುತ್ತೆ. ಅವನ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಇಲ್ಲಿ. ಯಾಕೆ ಅಂತ ಹೇಳ್ತೀನಿ ಮುಂದೆ. ಇವಾಗ ಈ ಮಕ್ಕಳು ಡ್ಯಾನ್ಸ್ ಎಲ್ಲ ನೋಡ್ಕೊಂಬನ್ನಿ. ನೆಕ್ಸ್ಟ್ ಸಾಂಗ್ ಅಲ್ಲಿ ನನ್ನಿದೆ ಪರ್ಫಾರ್ಮೆನ್ಸ್ ಇದ್ದು. ನಾನು ಕೂಡ ಮುಂದೆನೆ ಹೋಗಿ ಕ್ಯಾಪ್ಚರ್ ಮಾಡಿದೀನಿ. ಅವ್ನಿಗೆ ಗೊತ್ತಾಗೇ ಇಲ್ಲ ನಾನು ಮುಂದೆ ಇರೋದು. ಸರಿ ಬನ್ನಿ ಇವಾಗ ಫುಲ್ ಪರ್ಫಾರ್ಮೆನ್ಸ್ ನೋಡೋಣ. ಲಾಸ್ಟ್ ಇಂದ 3rd one ಅಲ್ಲಿ ನಿಂತಿರೋದು. ಕಲರ್ ಡ್ರೆಸ್ ಹಾಕಿದ್ರಲ್ಲ ಆ ಮಗು ಪಕ್ಕ ಒಂದ್ ಮಗು ಇದೆ, ಅದ್ರ ಪಕ್ಕದಲ್ಲಿ ನಿಂತಿರೋದೆ ನಮ್ ಮುನ್ನಿ. ಹೆಂಗ್ ಡ್ಯಾನ್ಸ್ ಮಾಡ್ತಾನೆ ಏನು ಅಂತ ನೋಡಿ. ಯಾಕೆ ಅಂತ ಹೇಳಿದ್ರೆ ಅವ್ನ್ ಡ್ಯಾನ್ಸ್ಗೆ ಅವನು ಅಲ್ಲಿ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿಲ್ಲ, ಬೇರೆ ಸಾಂಗ್ಗೆ ಡ್ಯಾನ್ಸ್ ಮಾಡಿರೋದು. ಹಂಗಾಗಿ ಅವನು ನಮ್ಗೆ ಬಂದು ಆ ಸಾಂಗ್ ಹೇಳಿರೋದ್ರಿಂದ ನಾವು
ಅದೇ ಅನ್ಕೊಂಡ್ಬಿಟ್ಟಿದೀವಿ, ಅವನು ಡ್ಯಾನ್ಸ್ ಮಾಡಿಲ್ಲ ಅಂತಾನೆ ಅನ್ಕೊಂಡ್ಬಿಟ್ಟಿದೀವಿ. ನೋಡಿದ್ರೆ ನಮ್ಮ ಅತ್ತೆನ ಕಳ್ಸಿದ್ರಿ, ಹೋಗ್ ಕರ್ಕೊಂಬ, ನಿನ್ ಮಗ ಮಾಡಿಲ್ಲ, ಇನ್ನ ಮನೆಯಲ್ಲೂ ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದ ಅಂತ ಕಳ್ಸಿದ್ರೆ, ಆಮೇಲೆ ಇಲ್ಲ ಅವ್ನ್ ಡ್ಯಾನ್ಸ್ ಇದೆ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಖುಷಿ ಆಯ್ತು, ಇಲ್ಲ ಸ್ವಲ್ಪ ಬೇಜಾರಾಗೇ ಇತ್ತು. ಮಾಡಲ್ಲ ಅಂತ ಅಲ್ಲಿ ಮನೇಲಿ ಬೇರೆ ಹೇಳಿದ್ನಲ್ವಾ, ಹಂಗಾಗಿ ಸೊ ಫೈನಲಿ ಡ್ಯಾನ್ಸ್ ಮಾಡಿಲ್ಲ ಅಂತಲ್ಲ, ಅದು ಕ್ಯೂಟಾಗಿ ಅವ್ರು ಮಾಡೋದನ್ನ ನೋಡ್ಕೊಂಡು ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಚಿಕ್ಕ ಮಕ್ಳು ಈ ಥರ ಕ್ಯೂಟಾಗಿ ಡ್ಯಾನ್ಸ್ ಮಾಡೋದೆಲ್ಲ. ಇಲ್ಲಿ ಮಾತ್ರ ಹಿಂಗೆ ಸೈಲೆಂಟ್ ಆಗಿರ್ತಾನೆ, ಮನೆಗೆ ಹೋದ್ಮೇಲೆ ಎಷ್ಟು ವೈಲೆಂಟ್ ಆಗ್ತಾನೆ ಅನ್ನೋದನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ಫುಲ್ಲು ಡ್ಯಾನ್ಸನ್ನು ನೋಡ್ಕೊಂಬನ್ನಿ. To all the nursery kids from the Hayapanagar branch, ladies and gentlemen. So we had Satvik, Jaswika, Rishik, Grishma, Nanvit, Jashwat Reddy, Nagasai Tej, Tamilinian. ಹಾಗೆ ಮಕ್ಕಳದು ಗ್ರ್ಯಾಜುಯೇಷನ್ ಡೇನೂ ಆಗಿರುತ್ತೆ. ಇದು ಎಲ್ಲ ಅಲೋಕೇಟ್ ಸ್ಕೂಲ್ ಎಲ್ಲ ಸೇರಿ ಸಬ್ ಬ್ರಾಂಚ್ ಇರುತ್ತಲ್ವ, ಅದೆಲ್ಲ ಸೇರಿ ಒಂದೇ ಕಡೆ ಫಂಕ್ಷನ್ ಮಾಡಿರೋದು. ಇದು ಯಾವ ಮಕ್ಕಳೆಲ್ಲ ಗ್ರ್ಯಾಜುಯೇಷನ್ ಆಗಿದ್ದಾರೆ ಅವ್ರಿಗೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಒಂಥರ ಕ್ಯೂಟ್ ಆಗಿರುತ್ತೆ. ದೊಡ್ಡವ್ರು ಗ್ರ್ಯಾಜುಯೇಷನ್ ಆಗಿರೋದನ್ನ ನೋಡಿರ್ತೀವಿ, ಚಿಕ್ಕ ಮಕ್ಳು ಗ್ರ್ಯಾಜುಯೇಷನ್ ಆಗಿರೋದು ನಾನು ಫಸ್ಟ್ ಟೈಮ್ ನೋಡಿರೋದು. Nandana, Savanya, ಡ್ಯಾನ್ಸ್ ಮಾಡ್ದಾ? Anvita, Pragati, and Chaitra. Give a big round of applause, ladies and gentlemen. All the kids, say hi. Say hi. Yes. A little more, all of you. So, ladies and gentlemen, our little kids are getting graduated today. So, how exciting and how happy is this? This is what we all would want to see. ಇವಾಗ ಸ್ನ್ಯಾಕ್ಸ್ ಕೊಟ್ಟಿದ್ರು, ಪಪ್ಸು ಮತ್ತು ಕಪ್ ಕೇಕ್ಗೆಲ್ಲ ಕೊಟ್ಟಿದ್ರು. ಅದನ್ನ ತಿನ್ಕೊಂಡು ಇವಾಗ ಮನೆಗೆ ಹೊರಡುವಂಥ ಟೈಮು. ನೋಡ್ತಾ ಇರ್ಬೋದು ಎಷ್ಟೆಷ್ಟು ಕ್ಲೀನಾಗಿ ಪರ್ಫಾರ್ಮೆನ್ಸ್ ಮಾಡಿರೋರಿಗೆ ಕ್ಲಾಪ್ ಹಾಕೋಂತ ಕೂತಿದ್ದಾನೆ ನಮ್ಮ ಮುನ್ನಿ. ನಂತರದಲ್ಲಿ ಇವಾಗ ಹೊರಡ್ತಾ ಇದ್ವಿ. ಫುಲ್ಲು ಕಂಪ್ಲೀಟಾಗಿ ಫುಲ್ ಆಗಿತ್ತು. ಇವಾಗ ಆಲ್ರೆಡಿ ಸ್ವಲ್ಪ 7 o'clock 7:30 ಈ ಥರ ಆಗ್ತಾ ಬಂತಲ್ವಾ, ಅದಕ್ಕೆ ಎಲ್ಲ ಪೇರೆಂಟ್ಸ್ ಯಾರ್ದಾರ್ದು ಮಕ್ಳದು ಪರ್ಫಾರ್ಮೆನ್ಸ್ ಎಲ್ಲ ಮುಗಿದಿರುತ್ತಲ್ವಾ ಅವರೆಲ್ಲ ಹೊರಡ್ತಾ ಇದ್ದಾರೆ. ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಫಿಲ್ ಆಗಿದ್ದಾರೆ. ಮತ್ತೆ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗಿ ನೀಟಾಗಿ ಚೆನ್ನಾಗಿ ಮಾಡಿದ್ರು. ನೋಡೋದಕ್ಕೆಲ್ಲ ಫುಲ್ಲು ಖುಷಿಯಾಗಿ. ಅಲ್ಲಿಂದ ಆಚೆ ಬಂದ್ರೆ ಫುಲ್ಲು ಫೋಟೋ ಶೂಟ್ಗೆ ಸ್ವಲ್ಪ ಥೀಮ್ಸ್ ನ ಮಾಡಿದ್ರು. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಅಲ್ಲಿ ಸ್ವಲ್ಪ ಫೋಟೋನ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಡುವಂತ ಟೈಮು. ಆಲ್ರೆಡಿ ಟ್ರಾಫಿಕ್ ಎಲ್ಲ ಫುಲ್ಲು ಜಾಮ್ ಆಗಿರುತ್ತಲ್ವಾ, ಸೊ ನಾವು ಹೊರಡ್ತಾ ಇದೀವಿ. ಫುಲ್ಲು ಲೈಟಿಂಗ್ಸ್ ಎಲ್ಲ ಆಗಿರೋದ್ರಿಂದ ನೈಟ್ ಅಲ್ಲಿ ಇನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಸ್ವಲ್ಪ ವಿಡಿಯೋನ ಇಟ್ಕೊಂಡು ಇವಾಗ 2 ಬೈಕ್ ಅಲ್ವಾ, ಪಾರ್ಕಿಂಗ್ ಮಾಡಿರೋದ್ರಿಂದ ಗಾಡಿ ಎತ್ಕೊಂಡ್ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಹಂಗೆ ನಡ್ಕೊಂಡು ಹೋಗ್ತಾ ಇದ್ರಿ. ಆಮೇಲೆ ಸ್ವಲ್ಪ ಯಾವ ಥರ ಇತ್ತು ಫಂಕ್ಷನ್ನು ಏನು, ಫೈನಲಿ ನಮ್ಮ ಮುನ್ನಿ ಡ್ಯಾನ್ಸ್ ಮಾಡೋದ್ನಲ್ಲ, ಅದೇ ಒಂದು ದೊಡ್ಡ ಖುಷಿ ಆಗ್ಬಿಡ್ತು ಎಲ್ಲರಿಗೂ. ಮನೆಗೆ ಹೋದ್ಮೇಲೆ ಕೇಳೋಣ ಜಿಂಚಕ ಸಾಂಗ್ಗೆ ಯಾಕೆ ಡ್ಯಾನ್ಸ್ ಮಾಡಿಲ್ಲ ಅಂತ, ಏನು ಆನ್ಸರ್ ಕೊಡ್ತಾನೆ ಏನು ಅಂತ ನೋಡೋಣ. ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಮಾಡ್ತಾನೆ, ನೋಡೋ ಅಷ್ಟು ಇನ್ನೋಸೆಂಟ್ ಏನಲ್ಲ. ಜಿಂಚಕ ಸಾಂಗಿಗೆ ಯಾಕೆ ಡ್ಯಾನ್ಸ್ ಮಾಡಿಲ್ಲ? ಇಲ್ಲ ನನಗೆ ಹೇಳು, ಜಿಂಚಕ ಸಾಂಗಿಗೆ ಯಾಕೆ ಡ್ಯಾನ್ಸ್ ಮಾಡಿಲ್ಲ? ತೆಗಿತೀನಿ. ಜಿಂಚಕ ಸಾಂಗಿಗೆ ಯಾಕೆ ಡ್ಯಾನ್ಸ್ ಮಾಡಿಲ್ಲ?
ನೀನು ಡ್ಯಾನ್ಸ್ ಮಾಡಿಲ್ಲ ಅಂತ ನಾವೆಲ್ಲ ಬೇಜಾರ ಇದ್ವಿ. ನೀನು ಡ್ಯಾನ್ಸ್ ಮಾಡಲಿಲ್ಲಲ್ಲ. ಹಾಂ, ಯಾಕೆ ಮಾಡಲಿಲ್ಲ ಹೇಳು. ಏಯ್ ಡ್ಯಾನ್ಸ್ ಮಾಡಿಲ್ಲ ಹೇಳು. ನೀನು ಹೇಳಿದ್ರೆ ನಾನು ಐಸ್ ಕ್ರೀಮ್ ಕೊಡ್ತೀನಿ. ಬಾ ಇಲ್ಲಿಗೆ ಬಾ. ಕೂತ್ಕ ಇಲ್ಲಿ. ಜಿಂಚಕ ಸಾಂಗಿಗೆ ಯಾಕೆ ಡ್ಯಾನ್ಸ್ ಮಾಡಲಿಲ್ಲ ಹೇಳು. ಸುಮ್ಮನೆ ನಿಜ ಹೇಳು, ಯಾಕೆ ಡ್ಯಾನ್ಸ್ ಮಾಡಿಲ್ಲ? ನಿಜ ಏನು? ಯಾವ್ದ ಸಾಂಗು ಮಾಡು. ಮಾಡ್ತೀಯ ಇಲ್ಲ? ಮಾಡು ಮತ್ತೆ. ಇರೋ ಬರೋ ಸಾಂಗ್ ಎಲ್ಲ ಮಾಡ್ತೀಯ. ಅಷ್ಟೇನಾ? ಇನ್ನ ಮುಂದಕ್ಕೆ ಅಲ್ಲಿ ಮಾಡಿ ಸಾಕಾಯ್ತು. ಇಲ್ಲಿ ಇವಾಗ ಬಾ, ಈ ಕಡೆಗೆ ಬಾ. ಜಿಂತಕ ನಿನ್ ಸಾಂಗ್ ಅಲ್ಲ ಅದು. ನಮ್ಮನ್ನು ಕನ್ಫ್ಯೂಷನ್ ಮಾಡಿಕ್ಕಿದ್ಯಾ ನೀನು. ಹಾ, ನೆಕ್ಸ್ಟ್ ಪಾಪ ಜಿಂತಕ ಸಾಂಗ್ ಅಲ್ಲ ಕಣ. ಏನು ಏನ ರೈಮ್ಸ್ ಹೇಳು. ನೀನು ಒಂದು ರೈಮ್ಸ್ ಹೇಳು, ನಾನು ಹಾಕೊಡ್ತೀನಿ. ಕತ್ತೆ ಎತ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡು. ಇನ್ನೊಂದು ಹೇಳು. ಯಾರಿಗೆ ಕಾಲ್ ಮಾಡಿರೋದು? ನನಗೆ ಅಂದ್ರೆ ಹಾ ಹೇಳು. ಮತ್ತೆ ಯಾಕೆ ಕಾಲ್ ಮಾಡ್ದೆ? ಕಟ್ ಮಾಡಿ ಏನ್ ಮಾಡ್ತಿದೀಯಾ? ಮತ್ತೆ ಯಾಕೆ ಕಾಲ್ ಮಾಡ್ದೆ? ಸುಮ್ಮನೆ ಅಂತೆ ಮಕ. ಸುಮ್ಮನೆ ಮರ್ತೋಗಿ ಕಾಲ್ ಮಾಡ್ದೆ. ಹಾ, ಅದೇನು ರಗ್ ಹಂಗೆ ಮಾಡ್ಕೊಂತದಿಯಲ್ಲ ಪಾಪ. ಹೆಂಗ್ ಮಂಕಣದು? ಯಾರ ಪಕ್ಕ? ನನ್ನ ಜೊತೆ. ಮತ್ತೆ ಕರೆಕ್ಟ ಮಂಕ. ಹಲೋ, ಯಾಕೆ ಮಂಕಂದಿಲ್ಲ ಇನ್ನವ? ಕಾಲು ನೋಯ್ತಿದ್ರೆ ಮಂಕಬೇಕು. ಸುಮ್ನ ನಿದ್ದೆ ಮಾಡು. ಸುಮ್ನ ಆ ಮಕಂತೀಯ? ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.